ಹೌದು 1,40,000 1,40,000 ಕೊಡ್ತೀರಾ ನೀವು? ಅಲ್ಲೇ ಬಂದ್ಬಿಟ್ಟು 5,75,000 ಗೆ XUV 500 2014 ಮಾಡಲ್ ಕೊಡ್ತೀನಿ ಸರ್. ಚಾನಲ್ ಗೆ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಂಡು ಬಂದ್ರೆ 2,25,000 ಕ್ಲೋಸ್ ಮಾಡ್ಕೊಡ್ತೀನಿ. 2,25,000 ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಆಲ್ಟೋ ರೇಟ್ ಅಲ್ಲಿ ರಿಟ್ಸ್ ಕೊಡ್ತಾ ಇದೀನಿ ಸರ್. 2011 ಸಿಂಗಲ್ ಓನರ್ 33,000 ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 2,85,000 ಕೊಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 2,70,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸರ್ 475 ಕೊಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 465 ಗೆ ವಿತ್ ಕೆ ನಂಬರ್ ಜೊತೆಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,25,000 ಕ್ಲೋಸ್ ಮಾಡ್ಕೊಡ್ತೀನಿ. 3,25,000 ಕ್ಲೋಸ್ ಮಾಡ್ಕೊಡ್ತೀನಿ. ಬಿಟ್ಟು 2,60,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,45,000 ಕೊಡ್ತೀನಿ ಸರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್. ಸೊ ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ರ್ಯಾಂಕ್ 1 ಕಾರ್ಸ್ ಗೆ ಬಂದಿದ್ದೀನಿ. ಸರ್ಗೆ ನೀವು ನೋಡಿರ್ಬೋದು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಫ್ರೀಲಾನ್ಸ್ ಹತ್ರ ಮಾಡ್ತಾ ಇತ್ತು. ಈಗ ಸರ್ ಹೊಸ ಆಫೀಸ್ ಓಪನ್ ಮಾಡಿದ್ದಾರೆ. ಸೊ ಬಂದಿದ್ದೀನಿ, ಕಲೆಕ್ಷನ್ ಎಲ್ಲ ತೋರಿಸ್ಕೊಡ್ತೀನಿ, ನೀವು ನೋಡಬಹುದು. ಸೊ ಸರ್ಗೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸರ್ ಎಲ್ಲ ಹೇಳ್ತಾ ಹೋಗ್ತಾರೆ ನಮ್ಮ ಚಾನಲ್ಗೆ. ಸೊ ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಸೊ ಫಸ್ಟ್ ಆಫ್ ಆಲ್ ಇದು ರ್ಯಾಂಕ್ 1 ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಅಡ್ರೆಸ್ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ ಕ್ಲಿಯರ್ ಆಗಿ. ಸರ್ ನಮ್ದು ರ್ಯಾಂಕ್ 1 ಕಾರ್ಸ್ ಬಂದ್ಬಿಟ್ಟು ನಾಯಿಂದಹಳ್ಳಿಯಿಂದ ನಾಗರಬಾವಿ ಹೋಗೋ ಸರ್ವಿಸ್ ರೋಡ್ ಅಲ್ಲಿ ಅಂಡರ್ ಪಾಸ್ ಸಿಗುತ್ತೆ. ಅಂಡರ್ ಪಾಸ್ ರೈಟ್ ತಗೊಂಡ್ರೆ 11th ಕ್ರಾಸ್ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ಓಕೆ ಸರ್, ಈ ಸಲ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದಾವೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಒಂದು 15 ಕಾರ್ಸ್ ಇದೆ ಸರ್. ಓಕೆ, ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,45,000 ಇಂದ ಹಿಡಿದು 10 lakh ವರೆಗೂ ಇದೆ ಸರ್. 10 lakh ವರೆಗೂ ಇದೆ. ಸೊ ತುಂಬಾ ಜನ ಕೇಳ್ತಾ ಇದ್ದಾರೆ ಲೋ ಬಜೆಟ್ ಅಲ್ಲಿ ಇದ್ರೆ ತೋರಿಸಿ ಅಂತ. ಸೊ ಅವ್ರಿಗೋಸ್ಕರ ಲೋ ಬಜೆಟ್ ನಾನು ತಂದಿದ್ದೀನಿ. ಸೊ ಬನ್ನಿ, ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲಾ ಕಲೆಕ್ಷನ್ ತೋರಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಬನ್ನಿ ಸರ್, ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರಿ ಸರ್. ಸೊ ಸರ್, ಮೊದಲನೇ ಗಾಡಿ ಯಾವ ತೋರಿಸ್ತೀರಾ ನೀವು ಗಾಡಿ? ಸರ್ ಮೊದಲನೇ ಗಾಡಿ ಬಂದ್ಬಿಟ್ಟು ರಿಡ್ಸ್ LXi ಪ್ಯೂರ್ ಪೆಟ್ರೋಲ್ 35,000 ಓಡಿದೆ ಸರ್ ಗಾಡಿ. ಓಕೆ, ಸಿಂಗಲ್ ಓನರ್ ವಿತ್ ಕೆ ನಂಬರ್ ಮಾಡ್ಕೊಡ್ತೀನಿ. ವಿತ್ ಕೆ ನಂಬರ್ ಮಾಡ್ಕೊಡ್ತೀರಾ ನೀವು? ಕೆ ನಂಬರ್ ಮಾಡ್ಕೊಡ್ತೀನಿ. ಓಕೆ, ಪೆಟ್ರೋಲ್ ಗಾಡಿ ಸರ್ ಇದು? ಸರ್ ಪೆಟ್ರೋಲ್ ಗಾಡಿ ಸಿಂಗಲ್ ಓನರ್. ನಿಮ್ಗೆ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ, ಕಂಪ್ನಿ ಸಿಸ್ಟಮ್ ಎಲ್ಲ ಬರುತ್ತೆ, ನೋಡ್ಬೋದು ನೀವು. ಓಕೆ, ಇಂಟೀರಿಯರ್ ಕೂಡ ನೀಟ್ ಅಂಡ್ ಕ್ಲೀನ್ ಇದೆ. ಗಾಡಿ ನೀವು ನೋಡಬಹುದು, ಕ್ಲಾಸ್ ವೆಲ್ ಮೇಂಟೈನ್ ಆಗಿದೆ ಗಾಡಿ. ಇದು 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ ಸರ್ ಗಾಡಿಯಲ್ಲಿ, ತೋರಿಸಿ ನೀವು. ಟೈರ್ಸ್ ನೀವು ನೋಡಬಹುದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಇದರಲ್ಲಿ. ಸರ್ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ? ಇದು 33,000 ಓಡಿದೆ ಸರ್. 33,000 ರಿಕಾರ್ಡೆಡ್. ಓಕೆ, 33,000 ವಿತ್ ಕಂಪನಿ ರೆಕಾರ್ಡೆಡ್ ಸಿಗುತ್ತೆ ನಿಮ್ಗೆ. ನೀವು ನೋಡಬಹುದು. ವಿತ್ ಕೆ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್ ನೀವು? ಸರ್ 2,45,000 ಕೊಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಂಡು ಬಂದ್ರೆ 2,25,000 ಕ್ಲೋಸ್ ಮಾಡ್ಕೊಡ್ತೀನಿ. 2,25,000 ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಆಲ್ಟೋ ರೇಟ್ ಅಲ್ಲಿ ರಿಟ್ಸ್ ಕೊಡ್ತಾ ಇದೀನಿ ಸರ್. 2011 ಸಿಂಗಲ್ ಓನರ್ 33,000 ಓಡಿದೆ. ಓಕೆ ಸರ್. ಸರ್ ಇದಕ್ಕೆ ಲೋನ್ ಎಲ್ಲ ಆಗುತ್ತೆ ಸರ್? ಇದಕ್ಕೆ ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ, ಇದಕ್ಕೆ ಲೋನ್ ಆಗಲ್ಲ. ಅಬೌಟ್ 2012 ಮೇಲೆ ತಗೊಂಡ್ರೆ ಲೋನ್ ಆಗುತ್ತೆ. ಓಕೆ ಸರ್, ಬನ್ನಿ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ಇದೆ. ಇದು ಯಾವ ಮಾಡಲ್ ಸರ್? ಇದು ಸರ್ 2025 ಮಾಡಲ್, 2015 ಮಾಡಲ್, ಸಿಂಗಲ್ ಓನರ್ VXi ಸರ್. ಓಕೆ, VXi ಇದು ಗಾಡಿ ನೀವು ನೋಡಬಹುದು. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್. ತೋರಿಸ್ತೀನಿ ನೀವು. ಇಂಟೀರಿಯರ್ ಎಲ್ಲ ಲೆದರ್ ಕುಶನ್ ಇದೆ. ಗಾಡಿ ಕಲರ್ ಇಂಟೀರಿಯರ್ ಮಾಡಿಸಿದ್ದಾರೆ. ಕಂಪನಿ ಸಿಸ್ಟಮ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ತರ ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ. ಓಕೆ ಸರ್, ಇದು ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ? 74,000 ಓಡಿದೆ ಸರ್ ಗಾಡಿ. 74,000 ಓಡಿದೆ ಗಾಡಿ. 74,000 ಓಡಿದೆ. ಸಿಂಗಲ್ ಓನರ್ ಪೆಟ್ರೋಲ್. ಸಿಂಗಲ್ ಓನರ್ ಪೆಟ್ರೋಲ್. ನೀವು ನೋಡಬಹುದು, ಯಾರಾದ್ರೂ ಸ್ವಿಫ್ಟ್ ಡಿಸೈರ್ ಹುಡುಕ್ತಾ ಇದ್ರೆ ನೀವು ನೋಡಬಹುದು. ಕಲರ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ, ಮರೂನ್ ಕಲರ್ ಗಾಡಿ ಇದು. ಇಂಟೀರಿಯರ್ ಕೂಡ ಅಷ್ಟೇ ಸೇಮ್ ಕಲರ್ ಇಂಟೀರಿಯರ್ ಮಾಡಿದ್ದಾರೆ ಲೆದರ್ ಸೀಟ್ಸ್ ಅಲ್ಲಿ, ನೀವು ನೋಡಬಹುದು. ಸರ್ ಪ್ರೈಸಿಂಗ್ ಬಂದ್ರೆ ಏನ್ ಕೊಟ್ ಮಾಡ್ತಾರೆ ಪ್ರೈಸ್ ಇದಕ್ಕೆ? ಸರ್ 475 ಕೊಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 465 ಗೆ ವಿತ್ ಕೆ ನಂಬರ್ ಜೊತೆಗೆ ಕ್ಲೋಸ್ ಮಾಡ್ಕೊಡ್ತೀನಿ. ವಿತ್ ಕೆ ನಂಬರ್ ಜೊತೆ 465 ಕ್ಲೋಸ್ ಮಾಡ್ತೀರಾ ಸರ್ ನೀವು? ಫೈನಲ್ 465 ಗೆ ಕ್ಲೋಸ್ ಮಾಡ್ತೀನಿ. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಪೋಲೋ ಇದೆ. ನೀವು ನೋಡಬಹುದು, ವೈಟ್ ಕಲರ್ ಪೋಲೋ, ಅದು ಕೂಡ ವಿತ್ ಪ್ಯೂರ್ ಕೆ ರಿಜಿಸ್ಟ್ರೇಷನ್ ಗಾಡಿ. ಹೇಳಿ ಸರ್ ಡೀಟೇಲ್ಸ್ ಇದ್ರು. ಸರ್ ಪಾಕೆಟ್ ರಾಕೆಟ್ ಪೋಲೋ ನಮ್ಮ ಹತ್ರ 4 ಇತ್ತು. ಪೋಲೋ 4 3 ಹೋಗಿ ಇದು 1 ಉಳಿದಿದೆ. ಪೋಲೋ ಬರೀ 1 ಮಿಕ್ಕಿದೆ. ಇದು ಪೋಲೋ ನೋಡಬಹುದು. ಪೋಲೋ ಅಂದ್ರೆ ಫುಲ್ ಡಿಮ್ಯಾಂಡ್ ಗಾಡಿ ಇದು, ಫುಲ್ ಫಾಸ್ಟ್ ಮೂವಿಂಗ್ ಗಾಡಿ ಹೇಳ್ಬೋದು ಇದಕ್ಕೆ. 2010 ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ ಸರ್. ಓಕೆ, ಯಾವ್ದೇ ತರ ಕೆಲಸ ಇಲ್ಲ, ಖರ್ಚಿಲ್ಲ ಗಾಡಿಯಲ್ಲಿ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಓಡಿಸಬೇಕು ಅಷ್ಟೇ. ಓಕೆ, ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಓಕೆ, ನೀವು ನೋಡಬಹುದು ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ತೀನಿ. ಫುಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಗಾಡಿಗಳು ಅಷ್ಟೇ ಕಡಿಮೆ ಓಡಿದೆ ಗಾಡಿ ಇದು. 57,000 ಚಿಲ್ಲರೆ ಓಡಿದೆ ಗಾಡಿ ಅಷ್ಟೇ ಇದು. ಸರ್ ಇದೆಲ್ಲ ಜೆನ್ಯೂನ್ ಸರ್? ಇದು ಕಿಲೋಮೀಟರ್ ಓಡಿಯೋದು? ಕಿಲೋಮೀಟರ್ ಜೆನ್ಯೂನ್ ಸರ್, ನಾವು ಟೆಂಪರ್ಡ್ ಏನ್ ಮಾಡಲ್ಲ. ಓಕೆ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,85,000 ಕೊಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 2,70,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,70,000 ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. 5 ವರ್ಷ FC ರನ್ನಿಂಗ್ ಇದೆ. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಟೊಯೋಟಾ ಇಟಿಯೋಸ್ ಇದೆ. ಇದು ಯಾವ ಸರ್? ಇದು ಸರ್ ಟೊಯೋಟಾ ಇಟಿಯೋಸ್ VX ಸರ್. ಇದು ಟಾಪ್ ಎಂಡ್, ಏರ್ ಬ್ಯಾಗ್, ಮ್ಯಾಗ್ವೆಲ್
ಫುಲ್ ಟಾಪ್ ಅಂಡ್ ಕಂಪನಿಯಿಂದ ಬರುತ್ತೆ 2011 ಸೆಕೆಂಡ್ ಓನರ್ ಸರ್ ಇದು. ಓಕೆ 2011 ಸೆಕೆಂಡ್ ಓನರ್ ಗಾಡಿ ಇದು. ಪೆಟ್ರೋಲ್ ಸರ್ ಇದು, ಪ್ಯೂರ್ ಪೆಟ್ರೋಲ್ ಇದು. ಪ್ಯೂರ್ ಪೆಟ್ರೋಲ್ ಗಾಡಿ ನೀವು ನೋಡಬಹುದು. ಇಂಟೀರಿಯರ್ ಫುಲ್ಲಿ ಟಾಪ್ ಅಂಡ್ ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್, ABS ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ ಎಲ್ಲ ಬರುತ್ತೆ ಸರ್. ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಗಾಡಿ ಇದು 97 ಓಡಿದೆ ಸರ್. 97,000 ಓಡಿದೆ ಗಾಡಿ ಇದು. ಸರ್ ಇದಕ್ಕೆ ಪ್ರೈಸಿಂಗ್ ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಸರ್ ಪ್ರೈಸಿಗೆ ಬಂದ್ಬಿಟ್ಟು 3,40,000 ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 3,25,000 ಕ್ಲೋಸ್ ಮಾಡ್ಕೊಡ್ತೀನಿ. 3,25,000 ಕ್ಲೋಸ್ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ಪ್ಯೂರ್ ಪೆಟ್ರೋಲ್ ಟಾಪ್ ಅಂಡ್ ವೆಹಿಕಲ್ ಸರ್. ವೆಹಿಕಲ್ ನೀವು ನೋಡಬಹುದು. ಸೊ ಈಗ ಅದೇ ತರ ಸುಜುಕಿ ರಿಡ್ಜ್ ಇದೆ. ಇದು ಯಾವ ಮಾಡೆಲ್ ಸರ್ ಇದು? ಸರ್ 2011 ಸಿಂಗಲ್ ಓನರ್ ZXi ಟಾಪ್ ಆಫ್ ದ ಲೈನ್. ಏರ್ ಬ್ಯಾಗ್, ABS, ಅಲಾಯ್ ವೀಲ್, 5 ಮ್ಯಾಗ್ ವೀಲ್ ಬರುತ್ತೆ ಇದಕ್ಕೆ. ಇಂಟೀರಿಯರ್ ತೋರಿಸಿ ಸರ್, ಬಹಳ ಚೆನ್ನಾಗಿದೆ. ಇದರಿಂದ ಸಿಂಗಲ್ ಓನರ್ ಬಹಳ ಕಮ್ಮಿ ಓಡಿದೆ ಗಾಡಿ. ಇದನ್ನು ನೀವು ನೋಡಬಹುದು. ಸಿಂಗಲ್ ಓನರ್ ಫುಲ್ ಟಾಪ್ ಅಂಡ್ ಡ್ಯಾಶ್ ಬೋರ್ಡ್ ಎಲ್ಲ ಡೋಲ್ ಕಲರ್ ಬರುತ್ತೆ ಇದರಲ್ಲಿ. ಟಾಪ್ ಅಂಡ್ ಎಲ್ಲ ಕಂಪನಿ ಸಿಸ್ಟಮ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಓಕೆ ಎಲ್ಲ ಓಕೆ ಫುಲ್ಲಿ ಲೋಡೆಡ್ ಇದು ಗಾಡಿ. ಫುಲ್ಲಿ ಲೋಡೆಡ್ ಸರ್. ಓಕೆ ಸರ್ ಪ್ರೈಸಿಂಗ್ ಸರ್ ಏನ್ ಕೊಟ್ಟು ಮಾಡ್ತಾ ಪ್ರೈಸಿಂಗ್ ಇದಕ್ಕೆ? ಸರ್ ವಿತ್ ಕರ್ನಾಟಕ ನಂಬರ್ 3,25,000 ಕೊಟ್ಟು ಮಾಡ್ತಾ ಇದೀನಿ. ಓಕೆ ಎದುರುಗಡೆ ಬಂದ್ರೆ ಒಂದ್ 3,10,000 ಕ್ಲೋಸ್ ಮಾಡ್ಕೊಡ್ತೀನಿ. ನಾಳೆ ಸಂಜೆವರೆಗೂ ಕರ್ನಾಟಕ ನಂಬರ್ ಆಗ್ಬಿಡತ್ತೆ. ಓಕೆ ಓಕೆ ನೋಡ್ಬೋದು ನೀವು. ಅಷ್ಟು ಬೇಗ ಆಗ್ಬಿಡುತ್ತೆ ಸರ್ ಅದು? ಆಗಿದೆ ಸರ್. NOC ಎಲ್ಲ ಆಗಿ ಗಾಡಿ RTO ಹೋಗಿ ಬಂದಿದೆ. ನಂಬರ್ ಬರ್ಬೇಕು. ಓಕೆ ನಂಬರ್ ಬರಬೇಕು ಅಷ್ಟೇ. ಓಕೆ ಓಕೆ ಸರ್. ಸೊ ಯಾರಾದ್ರೂ ವೈಟ್ ಬೇಡ ಸಿಲ್ವರ್ ಬೇಕು ಅಂದ್ರೆ ಸುಜುಕಿ ರಿಡ್ಜ್ ಇದು. ಇನ್ನೊಂದು ಇದೆ ಸುಜುಕಿ ರಿಡ್ಜ್. ಇದು ಯಾವ ಮಾಡೆಲ್ ಸರ್ ಇದು? ಸಿಲ್ವರ್ ಕಲರ್ 2011 ಓಕೆ VXi ಪ್ಯೂರ್ ಪೆಟ್ರೋಲ್ ಸೆಕೆಂಡ್ ಓನರ್ ಸರ್. ಓಕೆ VXi ಪ್ಯೂರ್ ಪೆಟ್ರೋಲ್ ಸೆಕೆಂಡ್ ಓನರ್ ಆಗಿದೆ. ಓಕೆ ನಿಮ್ಗೆ ಇದ್ರಲ್ಲಿನೂ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಓಕೆ ಎಲ್ಲ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಇದೆ ಸರ್ ಇದ್ರಲ್ಲಿನೂ. ಓಕೆ ಟೈರ್ಸ್ ಕಂಡೀಷನ್ ತೋರಿಸ್ಕೊಡ್ತೀನಿ ನೋಡ್ಬೋದು. ಓಕೆ ಸರ್ ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದೂ ಒಂದು 50,000 ಸಮಥಿಂಗ್ ಓಡಿದೆ ಸರ್. ಓಕೆ ನೋಡ್ಬೋದು ನೀವು. ಓಕೆ ಸರ್ ಇದಕ್ಕೆ ಪ್ರೈಸ್ ಸರ್ ಏನ್ ಕೊಟ್ಟು ಮಾಡ್ತಾ ಇದ್ರೆ ಪ್ರೈಸ್? ಇದಕ್ಕೆ 2,85,000 ಕೊಟ್ಟು ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 2,70,000 ಕ್ಲೋಸ್ ಮಾಡ್ಕೊಡ್ತೀನಿ. 2,70,000 ಕ್ಲೋಸ್ ಮಾಡ್ಕೊಡ್ತೀನಿ ನೀವು ವಿತ್ KA ನಂಬರ್. ವಿತ್ KA ನಂಬರ್. ನಿಮ್ಗೆ ಇದೇ ನಂಬರ್ ಅಲ್ಲಿ ಬೇಕು ಅಂತ ಹೇಳಿದ್ರೆ 2,25,000 ಕೊಡ್ತೀನಿ ಸರ್. 2,25,000 ಸೇಮ್ ಆಸ್ ಇಟ್ ಇಸ್ ಕಂಡೀಷನ್. ಓಕೆ ನೀವು ನೋಡಬಹುದು. KA ನಂಬರ್ ಬೇಕು ಅಂದ್ರೆ 2,75,000 ಕ್ಲೋಸ್ ಮಾಡ್ತೀರಾ ಸರ್? ಸರ್ ಖಂಡಿತ. ಓಕೆ ಸರ್. ಓಕೆ ನೆಕ್ಸ್ಟ್ ನೀವು ನೋಡಬಹುದು i20 ಇದೆ. ವೈಟ್ ಕಲರ್ i20 ಮಾಡೆಲ್ ಸರ್ ಇದ್ರದ್ದು ಸರ್ 2010 ಸಿಂಗಲ್ ಓನರ್. ಓಕೆ ವೆರಿ ಲೆಸ್ ಡ್ರೈವನ್ ಗಾಡಿ ಸರ್ ಇದು. ಇದೊಂದು ನಿಮ್ಗೆ 5 ವರ್ಷ FC ಫ್ರೆಶ್ ಬರುತ್ತೆ. ಓಕೆ ಇದಕ್ಕೆ ಕೂಡ 5 ವರ್ಷ ಫ್ರೆಶ್ FC ಮಾಡ್ಕೊಡ್ತೀರಾ ನೀವು? ಆಗಿದೆ ಮಾಡಬೇಕು ಸರ್? ಆಗಿದೆ ಸರ್. ಓಕೆ ಆಗಿದೆ. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಆಲ್ ಡಾಕ್ಯುಮೆಂಟ್ಸ್ ಆರ್ ರನ್ನಿಂಗ್. ಓಕೆ ಓಕೆ ಸರ್ ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ? ಸಿಂಗಲ್ ಓನರ್ ಇದನ್ನು 72 ಏನೋ ಓಡಿದೆ ಸರ್. 72 ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾಗ್ನಾ ಪ್ಲಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಲೆದರ್ ಕುಷನ್ ಎಲ್ಲ ಇದೆ ಇದರಲ್ಲಿ. ಫ್ರಂಟ್ ಇಂದ ಬ್ರ್ಯಾಂಡ್ ನ್ಯೂ ಇದೆ ಸರ್. ಕಸ್ಟಮರ್ ಹಾಕ್ಸಿರೋ ಟೈರ್. ಟೈರ್ಸ್ ಕಂಡೀಷನ್ ನೀವು ನೋಡಬಹುದು. ಮತ್ತೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಿಟ್ಟು 2,60,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,45,000 ಕೊಡ್ತೀನಿ ಸರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್. ಓಕೆ 2,45,000 ಮಾಡಿಸ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. i10 ಬರಲ್ಲ. ಆ ರೇಟಿಗೆ i20 ಕೊಡ್ತಾ ಇದ್ದೀರಾ ನೀವು ಸರ್? ಇದೇ ಫೈನಲ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎದುರುಗಡೆ ಬಂದು ಆನ್ ಟೇಬಲ್ ಕುತ್ಕೊಂಡ್ಲಿ ಸರ್. ಓಕೆ ತಗೊಳ್ಳೋರು ಬಂದ್ರೆ ನಮ್ ಕೈಯಿಂದ ಏನಾಗುತ್ತೆ ಅವ್ರಿಗೆ ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ನಿಮ್ಗೆ ವೀಕ್ಷಕರೇ ನೀವು ನೋಡಬಹುದು i20 ಬೇಡ i10 ಬೇಕು ನಿಮ್ಗೆ. i10 ಕೂಡ ಅವೈಲೇಬಲ್ ಇದೆ ವೈಟ್ ರೆಡ್ ಕಲರ್ದು. ಇದು ಯಾವ ಮಾಡೆಲ್ ಸರ್ ಇದು? ಸರ್ 2009 ಥರ್ಡ್ ಓನರ್ i10 ಸ್ಪೋರ್ಟ್ಸ್ ಪೆಟ್ರೋಲ್. ಓಕೆ i10 ಸ್ಪೋರ್ಟ್ಸ್ ಪೆಟ್ರೋಲ್ ಥರ್ಡ್ ಓನರ್ ಆಗಿದೆ. ಗಾಡಿ ಸ್ಪೋರ್ಟ್ಸ್ ಟಾಪ್ ಅಂಡ್ ವೇರಿಯಂಟ್. ಓಕೆ ಬಹಳ ಚೆನ್ನಾಗಿದೆ ಸರ್ ಇದನ್ನು. ಓಕೆ ಟೈರ್ ಕಂಡೀಷನ್ ನೀವು ನೋಡಬಹುದು. ಹೊಸ ಟೈರ್ ಇದೆ ಇದರಲ್ಲಿ ಕೂಡ. ಓಕೆ ಸರ್ ಇದು ಗಾಡಿ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ? ಇದು ಒಂದು 60,000 ಓಡಿದೆ ಸರ್. 60,000 ಓಡಿದೆ. ನೋಡಬಹುದು. ಇಂಟೀರಿಯರ್ ಎಲ್ಲ ನೀಟ್ ಅಂಡ್ ಕ್ಲೀನ್. ಕಂಪನಿ ಸಿಸ್ಟಮ್ ಬರುತ್ತೆ. ಓಕೆ ನಿಮ್ದು ಫ್ಯಾಬ್ರಿಕ್ ಅಪಲ್ಸ್ಟ್ರಿ ಬರುತ್ತೆ. ಓಕೆ ಓಕೆ ಬ್ಯಾಕ್ ವೈಫರ್ ಕೂಡ ಇದೆ ಸರ್? ಸರ್ ಸ್ಪೋರ್ಟ್ಸ್ ಇದು ಟಾಪ್ ಅಂಡ್ ಸ್ಪೋರ್ಟ್ಸ್. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಕೊಟ್ಟು ಮಾಡ್ತಾರೆ? ಪ್ರೈಸಿಂಗ್ ಬಂದ್ಬಿಟ್ಟು ಇದು 2,25,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,05,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,05,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್ 5,000 ಬೇಡ ಸರ್. ರೌಂಡ್ ಫಿಗರ್ ಮಾಡ್ಬಿಡಿ ಸರ್. ಬರ್ಲಿ ಸರ್ ಎದುರುಗಡೆ ಬರ್ಲಿ. ರೌಂಡ್ ಫಿಗರಿಂಗ್ ಮಾಡ್ತೀವೋ ಇಲ್ಲ 195 ಗೆ ಕೊಡ್ತೀವೋ ಎದುರುಗಡೆ ಬರ್ಲಿ. ಆನ್ ಟೇಬಲ್ ಬರ್ಬೇಕು. ಸರಿ ಸರ್. ಓಕೆ ಸೊ ವೀಕ್ಷಕರೇ ನೀವು ನೋಡಬಹುದು ಇನ್ನೊಂದು ಹೋಂಡಾ ಸಿವಿಕ್ ಇದೆ. ಇದು ಯಾವ ಮಾಡೆಲ್ ಸರ್ ಇದು? ಸರ್ ಹೋಂಡಾ ಸಿವಿಕ್ 2006 ಸೆಕೆಂಡ್ ಓನರ್. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ ಬಜಾರಿಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 1,40,000 ಗಾಡಿ ಕೊಡ್ತೀನಿ ಸರ್. ಇದು ಬರೀ 1,40,000 ಗಾಡಿ ಕೊಡ್ತೀನಿ. ನೋಡಬಹುದು ನೀವು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕಿದೀವಿ. ಓಕೆ ಲೆದರ್ ಕುಷನ್ ಇದೆ. ಗಾಡಿ ಕಂಡೀಷನ್ ಬಹಳ ಚೆನ್ನಾಗಿದೆ ಸರ್ ಇದು. ಓಕೆ ನೋಡಬಹುದು ಎಲ್ಲ ತೋರಿಸ್ಕೊಡ್ತೀನಿ. 2006 ಸೆಕೆಂಡ್ ಓನರ್ ಹೋಂಡಾ ಸಿವಿಕ್ ಟಾಪ್ ಎಂಡ್. ಓಕೆ ಟಾಪ್ ಎಂಡ್ ನೋಡಬಹುದು. ಟಾಪ್ ಎಂಡ್ ಗಾಡಿ ಇದು.
ಸೊ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ನೀವು 1,45,000 ಕೊಡ್ತೀರಾ ಸರ್? ಹೌದು, 1,40,000 1,40,000 ಕೊಡ್ತೀರಾ ನೀವು. ಬೇರೆಯವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ರನ್ನಿಂಗ್ ಮಾಡ್ಕೊಬೇಕು ಸರ್. ನಾವೇ ರನ್ನಿಂಗ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ 1,90,000 ಆಗುತ್ತೆ. ಓಕೆ, 1,90,000 ಆಗುತ್ತೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಅಂತ ಹೇಳಿದ್ರೆ ಇದೇ ಕಂಡೀಷನ್ ಅಂದ್ರೆ 1,40,000 ಕೊಡ್ತೀನಿ. ಓಕೆ ಸರ್. ಸೊ ಈಗ ಫ್ಯಾಮಿಲಿ ಗಾಡಿ 7 ಸೀಟರ್ ಗಾಡಿ ನೀವು ನೋಡ್ತಾ ಇರ್ಬೋದು. ಯಾರಾದ್ರೂ ದೊಡ್ಡ ಫ್ಯಾಮಿಲಿಗೆ ಗಾಡಿ ಹುಡುಕ್ತಾ ಇದ್ರೆ XUV7 XUV500 ಇದೆ. ಇದು ಯಾವ ಮಾಡಲ್ ಸರ್ ಇದು? ಸರ್ XUV ಇವತ್ತು ಬಂದ್ಬಿಟ್ಟು ನಮ್ಮ ಹತ್ರ 3 ಇದೆ ಸರ್. ಓಕೆ, 3 ಗಾಡಿ ಸಿಗ್ತಾ ಇದೆ. W8 ಬೇಕಂದ್ರೆ W8 ಇದೆ, W10 ಬೇಕಂದ್ರೆ W10 ಇದೆ. ಈ ಗಾಡಿ ಬಂದ್ಬಿಟ್ಟು W8 ಸೆಕೆಂಡ್ ಓನರ್ 2013-14 ರಿಜಿಸ್ಟ್ರೇಷನ್. ಓಕೆ, ಬಹಳ ಚೆನ್ನಾಗಿದೆ ಸರ್ ಗಾಡಿ. ಬ್ಲಾಕ್ ಬ್ಯೂಟಿನೇ ಅಂತ ಹೇಳ್ಬೋದು. ಓಕೆ, ಬ್ಲಾಕ್ ಕಲರ್ ನೀವು ನೋಡಬಹುದು. ಕಂಡೀಷನ್ ಅಷ್ಟೇ ಸಕ್ಕತ್ತಾಗಿದೆ. ಕಂಡೀಷನ್ ಕಲರ್ ಅಷ್ಟೇ. ಟೈರ್ ಪ್ರೊಫೈಲ್ ನೀವು ನೋಡಬಹುದು. ಅರೌಂಡ್ 70% ಟೈರ್ಸ್ ಇದೆ. ಕಂಡೀಷನ್ ಇಲ್ಲ ಸರ್. ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್, ಇದಕ್ಕೆ ಲೋನ್ ಆಗುತ್ತಾ? ಹಾ ಸರ್, ಖಂಡಿತ ಆಗುತ್ತೆ. ಓಕೆ, ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಇದಕ್ಕೆ? 1 ಲಕ್ಷ ಮಾಡಿದ್ರೆ ಆಯ್ತು ಡೌನ್ ಪೇಮೆಂಟ್. ಬರೀ 1 ಲಕ್ಷ ಮಾಡಿದ್ರೆ ನೀವು ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀರಾ ನೀವು? XUV500 13 ಮ್ಯಾನುಫ್ಯಾಕ್ಚರ್ಡ್ 14 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು? ಸರ್ ಇದು 1,20,000 ರನ್ ಆಗಿದೆ ಸರ್. ಓಕೆ, 1 ಲಕ್ಷ ಶೋರೂಮ್ ರೆಕಾರ್ಡೆಡ್. ಓಕೆ, ರೆಕಾರ್ಡ್ ಹಿಸ್ಟ್ರಿ ಸಿಗುತ್ತೆ ಸರ್? ಹಾ ಸರ್, ಖಂಡಿತ ಸಿಗುತ್ತೆ. ಓಕೆ ಸರ್, ಇದು ಪ್ರೈಸಿಂಗ್ ಏನ್ ಕೊಟ್ ಮಾಡ್ತಾ ಇದ್ದೀರಿ? 6,25,000 ಕೊಟ್ ಮಾಡ್ತಾ ಇದೀವಿ ಸರ್. 6,25,000. ಎದುರುಗಡೆ ಬಂದ್ರೆ ಒಂದು 6 lakh ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. 6 lakh ವರೆಗೂ ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಓಕೆ ಸರ್. ಸೊ ಅದೇ ತರ ಬ್ಲಾಕ್ ಬೇಡ ಅಂತ ಹೇಳಿದ್ರೆ ಸಿಲ್ವರ್ ನೋಡಬಹುದು. ಇದನ್ನು W8 2014 ಥರ್ಡ್ ಓನರ್ ಆಗಿದೆ ಇದು. ಓಕೆ, ಇದು ಕೂಡ W8 ನೀವು ನೋಡಬಹುದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಇದರಲ್ಲಿ ನೀವು ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಸಿಲ್ವರ್ ಕಲರ್. ಸರ್ ಇದು ಗಾಡಿ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ? ಸರ್ ಈ ಗಾಡಿನೂ 1.25 ಲಕ್ಷ ಓಡಿದೆ. ಓಕೆ, ಥರ್ಡ್ ಓನರ್, ಡೀಸೆಲ್ ಗಾಡಿ. ರನ್ನಿಂಗ್ ಕಂಡೀಷನ್ ಬಹಳ ಚೆನ್ನಾಗಿದೆ. ಓಕೆ, ಮ್ಯಾಗ್ವಿಲ್ ಟೈರ್ ಎಲ್ಲ ಆಕ್ಸೆಸರೀಸ್ ಎಲ್ಲ ಇದೆ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಸುಮಾರು ಮಾಡ್ಸಿದ್ದಾರೆ ಕಸ್ಟಮರ್. ಓಕೆ, ಗಾಡಿ ಬೆಲೆ ಬಂದ್ಬಿಟ್ಟು 5,75,000 ಗೆ XUV500 2014 ಮಾಡಲ್ ಕೊಡ್ತೀನಿ ಸರ್. ಓಕೆ, ಬರೀ 5,40,000 ಗೆ 5,75,000 ಗೆ ನೀವು ನೋಡಬಹುದು. ಸಿಲ್ವರ್ ಕಲರ್ W8 ಮಾಡಲ್ ಸಿಗ್ತಾ ಇದೆ, 14 ಮಾಡಲ್. ಸರ್ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? ಸರ್ ಇದಕ್ಕೆ ಆದ್ರೆ ನೀವು ಡೌನ್ ಪೇಮೆಂಟ್ 1 ಲಕ್ಷ ಸರ್. 1 ಲಕ್ಷ ಬಂದ್ರೆ ಉಳಿದಿದ್ದು ಲೋನ್ ಆಗುತ್ತೆ. ನೀವು ನೋಡಬಹುದು. ಯಾರಾದ್ರೂ ಕಡಿಮೆ ಬೆಲೆಯಲ್ಲಿ XUV500 ನೋಡ್ತಾ ಇದ್ರೆ ಬರೀ 5,75,000 ಗೆ ಸಿಗ್ತಾ ಇದೆ. ಅಷ್ಟು ಬಜೆಟ್ ಇಲ್ಲ ನಿಮ್ಮ ಹತ್ರ, ನೀವು ಬರೀ 1 ಲಕ್ಷ ತಗೊಬನ್ನಿ, ನೀವು ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ ಸರ್. ಸೊ ಹಾಗಾದ್ರೆ ಅದೇ ತರ ಇನ್ನೊಂದು XUV500 ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಸರ್ W8 ಬೇಡ ಅಂತ ಹೇಳಿದ್ರೆ W10 ಇದೆ, ಟಾಪ್ ಎಂಡ್ ಸನ್ರೂಫ್ ಬರುತ್ತೆ ಸರ್. ಓಕೆ, ನೋಡಬಹುದು ನೀವು. W8 ಬೇಡ ಅಂದ್ರೆ W10 ಸಿಗ್ತಾ ಇದೆ, ವಿತ್ ಸನ್ರೂಫ್ ಇದೆ ಗಾಡಿ. ನೀವು ನೋಡಬಹುದು ವಿತ್ ಸನ್ರೂಫ್, ಸೆಕೆಂಡ್ ಓನರ್, 75,000 ನೋಡಿದೆ ಗಾಡಿ. ಓಕೆ, ಗಾಡಿ ಬಂದ್ಬಿಟ್ಟು ಟಾಪ್ ಟು ಬಾಟಮ್ ಒರಿಜಿನಲ್ ಸರ್. ಯಾವುದೇ ತರ ಆಕ್ಸಿಡೆಂಟ್ ರಿಪ್ಲೇಸ್ ಏನೇನು ಇಲ್ಲ. ಏನು ವಿತ್ ಪ್ಯೂರ್ KA ರಿಜಿಸ್ಟ್ರೇಷನ್ ಗಾಡಿ ನೀವು ನೋಡಬಹುದು. ವಿತ್ ಪ್ಯೂರ್ KA ರಿಜಿಸ್ಟ್ರೇಷನ್ W10 ನೋಡಬಹುದು. ಕಂಡೀಷನ್ ಎಲ್ಲ ಹೇಗಿದೆ ಅಂತ ಸಕ್ಕತ್ತಾಗಿದೆ ಕಂಡೀಷನ್ ಎಲ್ಲ ನೀವು ನೋಡಬಹುದು. ಟೈರ್ ಪ್ರೊಫೈಲ್ ಕೂಡ ಅಷ್ಟೇ ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಸರ್ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 9,85,000 ಕೊಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ ಒಂದ್ 9,50,000 ವರೆಗೂ ಕೊಡ್ತೀನಿ ಸರ್. ಗಾಡಿ ಕಂಡೀಷನ್ ಮಾತ್ರ ಬ್ರ್ಯಾಂಡ್ ನ್ಯೂ ಇದೆ. ಬ್ರ್ಯಾಂಡ್ ನ್ಯೂ ಇದೆ ಕಂಡೀಷನ್ ನೀವು ನೋಡಬಹುದು. ಬ್ರ್ಯಾಂಡ್ ನ್ಯೂ ಇದೆ ಕಂಡೀಷನ್ ಗಾಡಿ ಕಂಡೀಷನ್. 9,50,000 ಸರ್. 9,75,000 ಕೋಟ್ ಮಾಡ್ತಾ ಇರೋದು. 9,50,000 ಫೈನಲ್ ಟು ಫೈನಲ್ ಕೊಡ್ತೀನಿ. ಓಕೆ ಸರ್. ಸರ್ ಇದಕ್ಕೆ ಲೋನ್ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಇದಕ್ಕೆ? ಸರ್ ಇದಕ್ಕೂ 1 ಲಕ್ಷ 1.5 ಲಕ್ಷ ಆದ್ರೆ ಆಯ್ತು ಸರ್. ಓಕೆ, ಪ್ರೊಫೈಲ್ ಚೆನ್ನಾಗಿದ್ದೆ, ಅವ್ರ ಸಿವಿಲ್ ಚೆನ್ನಾಗಿದ್ರೆ 1-2 ಲಕ್ಷ 1.5 ಲಕ್ಷ ಆದ್ರೆ ಆಯ್ತು. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಕಿಯಾ ಸೋನೆಟ್ ಇದೆ. ಇದು ಯಾವ ಮಾಡಲ್ ಸರ್ ಇದು ಗಾಡಿ? ಸರ್ 21-22 ರಿಜಿಸ್ಟ್ರೇಷನ್, ಪ್ಯೂರ್ ಡೀಸೆಲ್. 42,000 ನೋಡಿದೆ ಸರ್. ವೆರಿ ಲೆಸ್ ಡ್ರಿವನ್. ಅದೇ 42,000 ಅಂದ್ರೆ ವೆರಿ ಲೆಸ್ ಡ್ರಿವನ್ ಆಗಿದೆ ಡೀಸೆಲ್ ಅಲ್ಲಿ. ಓಕೆ, ಡೀಸೆಲ್ ಅಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ಇದು ಗಾಡಿ? ಸರ್ ಮೈಲೇಜ್ ನಿಮ್ಗೆ 20 ಬರುತ್ತೆ ಸರ್ ಮೈಲೇಜ್ ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ಗಾಡಿ ನೀವು ನೋಡಬಹುದು. ಕಂಡೀಷನ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಕಂಡೀಷನ್. ಫುಲ್ಲಿ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಮಾಡಲ್ ಸರ್ 16 2021-22 2 ಬೀಗ ಮ್ಯಾನುವಲ್ ಬುಕ್ ಜೊತೆಗಿದೆ ಸರ್ ಗಾಡಿ. ಎಲ್ಲ ಸಿಗುತ್ತೆ. 21-22 ಮಾಡಲ್ ಡೀಸೆಲ್ ವೇರಿಯಂಟ್ ಕಿಯಾ ಸೋನೆಟ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಬಂದ್ಬಿಟ್ಟು 8,60,000 ಹೇಳ್ತಾ ಇದೀವಿ. ಎದುರುಗಡೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಒಂದ್ 8,40,000 ಕ್ಲೋಸ್ ಮಾಡ್ಕೊಡ್ತೀನಿ. 8,40,000 ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಇವತ್ತೇ ಬಂದಿರೋದು ಗಾಡಿ ಇದು. ಓಕೆ ಸರ್. ಸರ್ ಲೋನ್ ಬಂದ್ರೆ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? ಸರ್ ಇದಕ್ಕೇನು ನೀವು 1 ಲಕ್ಷ ತಗೊಂಡ್ ಬಂದ್ರೆ ಆಯ್ತು ಸರ್. ಓಕೆ, ಇದು ಕೂಡ ಅಷ್ಟೇ ತಗೊಂಡ್ಬಂದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಹೋಂಡಾ ಸಿಟಿ ಇದೆ. ಇದು ಯಾವ ಮಾಡಲ್ ಸರ್ ಇದು? ಸರ್ ಹೋಂಡಾ ಸಿಟಿ GXI 2006 ಮಾಡಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಕೆ, ಗಾಡಿ ಎಫ್ಸಿ ಇದೆ ನಿಮ್ಗೆ. ಗಾಡಿ ರನ್ನಿಂಗ್ ಕಂಡೀಷನ್ ಬಹಳ ಚೆನ್ನಾಗಿದೆ. ಹೋಂಡಾ ಸಿಟಿ ಅಂತ ಹೇಳಿದ್ರೆ ಗೊತ್ತಿರುತ್ತೆ ವೀಕ್ಷಕರಿಗೆ. ಬಹಳ ಡಿಮ್ಯಾಂಡೆಡ್ ಗಾಡಿ ಇದನ್ನು. ಓಕೆ, ನೋಡಬಹುದು. ಬೇರೆ ಜಸ್ಟ್ ಇವತ್ತು ಬಂದಿರೋದು ಗಾಡಿ ಸರ್. ಎಲ್ಲ ಕ್ಲೀನಿಂಗ್ ವಾಷಿಂಗ್ ಎಲ್ಲ ಮಾಡಬೇಕು. ಡೆಲಿವರಿ ಟೈಮ್ ಅಲ್ಲಿ ಎಲ್ಲ ಮಾಡಿ ಕೊಡ್ತಾರೆ ಸರ್. ಸರ್ ಗಾಡಿ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು?
ಸರ್ 60,000 ರನ್ ಆಗಿದೆ ಗಾಡಿ. ಸಿಂಗಲ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅದಕ್ಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಫ್ರೆಶ್ FC ಸರ್. ಓಕೆ, ಫ್ರೆಶ್ FC ಎಲ್ಲ ಮಾಡಿಸಿದ್ದಾರೆ ಸರ್. ಸರ್ ಪ್ರೈಸಿಂಗ್ ಬಂದ್ರೆ 2,15,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,05,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,05,000 ಫೈನಲ್ ಆಗಿ ಮಾಡ್ಕೊಡ್ತೀರಾ ನೀವು? ಓಕೆ, ನೀವು ನೋಡಬಹುದು ಯಾರಾದ್ರೂ ಹೋಂಡಾ ಸಿಟಿ ಹುಡುಕ್ತಾ ಇದ್ರೆ ಒಳ್ಳೆ ಗಾಡಿ ಇದೆ, ಅದು ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿಗೆ ಸಿಂಗಲ್ ಓನರ್ ಬೆಳೆ ಆಗಿದೆ. ಫೈನಲ್ ಬಂದ್ಬಿಟ್ಟು 2,05,000 ಹೇಳ್ತಾ ಇದ್ದಾರೆ. ಸೊ ಮುಂದೆ ಬನ್ನಿ, ಕೂತ್ಕೊಂಡು ಮಾತಾಡದೆ ವ್ಯಾಪಾರ ಮಾಡದೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಸರ್. ಸೊ ಎಲ್ಲ ಡೀಟೇಲ್ಸ್ ನಿಮ್ಗೆ ಹೇಳಿದೀನಿ. ಸೊ ಎಲ್ಲ ಗಾಡಿಗಳು ನಿಮ್ಗೆ ತೋರಿಸಿದ್ದೀನಿ ಈ ವಿಡಿಯೋನಲ್ಲಿ. ಯಾವ ಗಾಡಿ ಇಷ್ಟ ಇದೆ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಸರ್ ಎಲ್ಲ ಡೀಟೇಲ್ಸ್ ನಿಮ್ಗೆ ಕಳ್ಸಿಕೊಡ್ತಾರೆ. ಲೊಕೇಶನ್ ಅಷ್ಟೇ ಡಿಸ್ಕ್ರಿಪ್ಷನ್ ಇಲ್ಲ, ನಾನು ಲಿಂಕ್ ಕೂಡ ಹಾಕಿರ್ತೀನಿ. ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಟ್ಸ್ಆಪ್ ಅಲ್ಲಿ ಯಾವ ಗಾಡಿ ಬೇಕು ಆ ಗಾಡಿ ಹೆಸರು ಬರ್ದಿ ಒಂದು ಮೆಸೇಜ್ ಮಾಡಿದ್ರೆ ಓಕೆ 1 hour ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಓಕೆ, 1 hour ಅಲ್ಲಿ ರಿಪ್ಲೈ ಮಾಡ್ತೀವಿ. ಓಕೆ. ಸೊ ವೀಕ್ಷಕರೇ, ಸೊ ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.